ಸೊ ನಿನ್ನೆ ಕೆಪಾಸಿಟರ್ಸ್ ಬಗ್ಗೆ ಒಂದು ಕೆಪಾಸಿಟರ್ ಹೆಂಗೆ ಡಿಸೈನ್ ಥೆರಾಟಿಕಲಿ ಮಾಡ್ತಾರೆ ಪ್ರಾಕ್ಟಿಕಲಿ ಹೆಂಗೆ ಮಾಡ್ತಾರೆ ಎರಡೂ ಡಿಸ್ಕಸ್ ಮಾಡಿದ್ವಿ ಹೌದನಲ್ಲಿ ಹಾಂ. ಸೊ ಇದಾದ್ಮೇಲೆ ಈಗ ಅಲ್ಲೊಂದಿಷ್ಟು ಡೆಫಿನಿಷನ್ಸ್ ಕೊಟ್ಟಾರೆ ಯಾವುದಂತ ಹೇಳ್ತೀನಿ. ಸೊ ಇಲ್ಲಿ ಸ್ವಲ್ಪ ನೀವು ಫೋಕಸ್ ಮಾಡಿದ್ರೆ ವಾಟ್ ಈಸ್ ಕೆಪಾಸಿಟನ್ಸ್ ಅಂತ ಎಕ್ಸಾಮ್ನಾಗ ಕೇಳಿದ್ರೆ ಅಂತ ತಿಳ್ಕೊರಿ. ಅಲ್ಲಿ ಎರಡು ವಿಷಯಗಳದಾವ. ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್. ಈ ಕೆಪಾಸಿಟರ್ಸ್ ಅಂತ ಟಾಪಿಕ್ ಫಸ್ಟ್ ಎಲ್ಲಿ ಚಲೋ ಆಗ್ತೈತಲ್ಲ ಅದು ಪೇಜ್ ನಂಬರ್ ಏನು ಹೇಳ್ರಿ 51. ಸೊ ಕೆಪಾಸಿಟನ್ಸ್ ಟಾಪಿಕ್ ಚಲೋ ಆದ ಕೂಡ ಫಸ್ಟಿಗೆ ಒಂದು ಡೆಫಿನೇಷನ್ ಬಂದೈತಿ, ದಟ್ ಈಸ್ ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್. ಸೊ ಅದಾದಮೇಲೆ ಮುಂದೆ ಸ್ವಲ್ಪ ನೆಕ್ಸ್ಟ್ ಪೇಜ್ನೊಳಗೈತು ಎಲ್ಲೈತಿ ನಿಮ್ಮ ಬುಕ್ನೊಳಗೆ ಗೊತ್ತಿಲ್ಲ, ನೆಕ್ಸ್ಟ್ ಪೇಜ್ನೊಳಗೈತಿ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಅಂತ ಒಂದು ಡೆಫಿನೇಷನ್ ಬರ್ತೈತೆ. ಹಾಂ ಅಲ್ಲೈತಿ. ಸೊ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಬೇರೆ, ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಬೇರೆ. ಕಂಡಕ್ಟರ್ ಮತ್ತು ಕೆಪಾಸಿಟರ್ ಎರಡೂ ಕಂಪ್ಯಾರಿಸನ್ ಮಾಡಿದರೆ ಯಾರ್ದು ಕೆಪಾಸಿಟನ್ಸ್ ಹೆಚ್ಚಿಗೆ? ಕೆಪಾಸಿಟರ್. ಮತ್ತು ಅದಕ್ಕೆ ಕೆಪಾಸಿಟರ್ ಡಿಸೈನ್ ಮಾಡಿರ್ತೀವಿ ನಾವು. ಕಂಡಕ್ಟರ್ನೊಳಗೆ ಜಾಸ್ತಿ ಚಾರ್ಜ್ ಸ್ಟೋರ್ ಮಾಡೋಕೆ ಆಗವಲ್ದು ಅಂತ ಹೇಳಿ. ಹ್ಞೂ ರೀ. ಈಗ ಎಕ್ಸಾಮ್ನೊಳಗೆ ಡಿಫೈನ್ ಕೆಪಾಸಿಟನ್ಸ್ ಅಂತ ಕೊಟ್ಬಿಡ್ತಾರೆ. ಅವರು ಜನರಲಿ ಮೆನ್ಷನ್ ಮಾಡೋಂಗಿಲ್ಲ ಕಂಡಕ್ಟರ್ದು ಕೆಪಾಸಿಟರ್. ಏನು ಮಾಡ್ಬೇಕು ಅವಾಗ? ಎರಡು ಬದಕ್ಕೆ ಯಾವ್ದು ಬೇಕಂತ ತಗೋ ಅಂತೇಳಿ ಹಾಂ ಕೆಪಾಸಿಟರ್ ಬರೀಬೇಕು. ಬರೀ ಕೆಪಾಸಿಟನ್ಸ್ ಅಷ್ಟೇ ಅಂತ ಕೊಟ್ರಂದ್ರೆ ಡಿಫೈನ್ ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಅಂತ ಅವ್ರು ಬಾಯಿ ಬಿಟ್ಟು ಕೇಳಿದ್ರು ಕೆಪಾಸಿಟರ್ ಬರಬಾರ್ದು. ಅರ್ಥ ಆತ್ರಿ? ಸೊ ಜನರಲಿ ಡಿಫೈನ್ ಕೆಪಾಸಿಟನ್ಸ್ ಅಷ್ಟು ಅಂದ್ಬಿಡ್ತಾರೆ. ಹೌದಾ? ಓಕೆ. ಸೊ ಹಂಗಾರೆ ಎರಡು ಡೆಫಿನೇಷನ್ ನೋಡೋಣ. ಇದು ಡಿಸ್ಕಸ್ ಮಾಡೀವಿ ನಾವು, ಅದರ ಎಕ್ಸ್ಪ್ಲನೇಷನ್ ನಾ ಮಾಡೀನಿ. ಡೆಫಿನೇಷನ್ ಏನು ಬರೀಬೇಕು ಅಂತ ನೋಡೋಣ. ಕಂಡಕ್ಟರ್ ನಾವು ಬಂದರೆ ದ ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಈಸ್ ಇಟ್ಸ್ ಎಬಿಲಿಟಿ ಟು ಸ್ಟೋರ್ ಇಲೆಕ್ಟ್ರಿಕ್ ಚಾರ್ಜಸ್ ಅಂತ ಬರೆದು ಇಷ್ಟು ಬರೆದು ಸಾಕು. ಜನರಲಿ ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಬಗ್ಗೆ ಪ್ರಶ್ನೆ ಕೇಳಂಗನೇ ಇಲ್ಲ. ಹಂಗನ ಬಿಡ್ರಿ ಸರ್ ಹೋಲಿ. ಅದ್ರ ಜೋಡಿ ನೀವೇನು ಬರೀಬೇಕು? ಇಫ್ ಅಷ್ಟು ಬರೋದು ಅಕಸ್ಮಾತ್ ಕೇಳಿದ್ರೆ ಅಷ್ಟು ಬರೋದು ವೆನ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಈಸ್ ಸ್ಟೋರ್ಡ್ ಆನ್ ಅ ಕಂಡಕ್ಟರ್ ಆ್ಯಂಡ್ ಇಫ್ ಇಟ್ಸ್ ಪೊಟೆನ್ಷಿಯಲ್ ಈಸ್ ವಿ ದೆನ್ ದ ಕೆಪಾಸಿಟನ್ಸ್ ಈಸ್ ಮೆಜರ್ಡ್ ಬೈ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ ಅಂತ ಬರೀಬೇಕಷ್ಟೆ. ಅವ್ರು ಮತ್ತೆ ಕ್ಯೂ ಬಿ ಡೈರೆಕ್ಟ್ಲಿ ಇನ್ನು ಕೊಟ್ರೆ ಅವೆಲ್ಲ ಬೇಡ. ಅರ್ಥ ಆತನಿದು? ರಿಮಾರ್ಕ್ಸ್ನಾಗಿಂದು ಸ್ಟಾರ್ಟಿಂಗ್ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೈತಿ. ಕೆಪಾಸಿಟನ್ಸ್ ಸೈಜ್ ಆ್ಯಂಡ್ ಶೇಪ್ ಮೇಲೆ ಡಿಪೆಂಡ್ ಆಗ್ತೈತಿ. ಸ್ಪಿಯರ್ನ ಹೇಳಿದ್ದೆ, ಮೆಟಾಲಿಕ್ ಪ್ಲೇಟ್ ತೊಗೊಂಡ್ರೆ ಬೇರೆ, ಸ್ಪಿಯರ್ ತೊಗೊಂಡ್ರೆ ಕೆಪಾಸಿಟನ್ಸ್ ಬೇರೆ ಚಾರ್ಜ್ ಸ್ಟೋರ್ ಮಾಡೋಕ್ಕೆ. ಆಮೇಲೆ ಎರಡನೇ ರಿಮಾರ್ಕ್, ಇದನ್ನು ನಾವು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಎರಡನೇ ರಿಮಾರ್ಕ್ ಅದು 9 ಕಿಲೋಮೀಟರ್. ಹಾಂ, ಅದು ಆ್ಯಕ್ಚುಲಿ ಸಿಲೆಬಸ್ನೊಳಗಿಲ್ಲ, ಅದನ್ನು ಕಲಿಸ್ಬೇಕಂತಿಲ್ಲ. ಆದರೆ ಕೆಪಾಸಿಟರ್ದು ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕಂದ್ರೆ ಅರ್ಥ ಆದದ್ದು ಹೇಳಿದ್ದು ಅದು ರಿಮಾರ್ಕ್ಸ್ ಒಳಗೈತೆ ನೋಡ್ರಿ. ಈಗ ಅಲ್ಲೇ ಕೆಪಾಸಿಟನ್ಸ್ ಇಸ್ ಈಕ್ವಲ್ ಟು 4πε0 ಆರ್ ಸಿ ಇಸ್ ಈಕ್ವಲ್ ಟು 4πε0 ಅನ್ನೋ ಫಾರ್ಮುಲಾ ಐತೆ ಕೊಟ್ರನಿಲ್ಲ? ಹಾಂ, ಅದರೊಳಗೆ ನಾವು 1 ಮೈಕ್ರೋಫ್ಯಾರಡ್ ವ್ಯಾಲ್ಯೂ ಹಾಕಿ ರೇಡಿಯಸ್ ಇಸ್ ಈಕ್ವಲ್ ಟು 9 ಕಿಲೋಮೀಟರ್ ಅಂತ ಪ್ರೂವ್ ಮಾಡಿದ್ವಿ. ಇದಾದಮೇಲೆ ಕೊಲಸೆನ್ಸ್ ಆಫ್ ಅ ಲಾರ್ಜ್ ನಂಬರ್ ಆಫ್ ಐಡೆಂಟಿಕಲ್ ಚಾರ್ಜ್ ಡ್ರಾಪ್ಸ್ ಅದು ಈಗ ಬೇಡ. ಸೊ ಇದನ್ನೈತಲ್ಲ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ದು ನಾವು CET ಯಾವಾಗ ಡಿಸ್ಕಸ್ ಮಾಡ್ತಿರ್ತೀವಲ್ಲ ಅವಾಗ ಹೇಳ್ತೀನಿ ಈ ರಿಮಾರ್ಕನ್ನು. ಡ್ರಾಪ್ಸ್ನ ಕೂಡಿಸೋದು ಏನೇನೋ ಬರ್ತೈತೆ. ಸೊ ಅದಾದಮೇಲೆ ಯೂನಿಟ್ಸ್ ಆಫ್ ಕೆಪಾಸಿಟನ್ಸ್ ಇದನ್ನು ಹೇಳಿದ್ದೆ. SI ಯೂನಿಟ್ ಆಫ್ ಕೆಪಾಸಿಟನ್ಸ್ ಇಸ್ ಫ್ಯಾರೆಡ್, ಫಾರ್ಮುಲಾ ಇಸ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಇವು ಎಲ್ಲ ಕಡೆ ಇಂಥವು ಇರ್ತಾವೆ. ಪೊಟೆನ್ಷಿಯಲ್ ಈಸ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಈಸ್ ವೋಲ್ಟ್ ಅಂದ್ರೆ ವಾಟ್ ಈಸ್ 1 ವೋಲ್ಟ್ ಅಂತ ಕೇಳ್ದ. ಹಂಗೆ ಈಗ ವಾಟ್ ಈಸ್ 1 ಫ್ಯಾರೆಡ್? ಹ್ಞೂ ರೀ. ದ ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಈಸ್ ಸೆಡ್ ಟು ಬಿ 1 farad if the addition of 1 coulomb of charge raises its potential by 1 volt. ಅಂದರೆ ಒಂದು ಕೆಪಾಸಿಟರ್, ಈ ಕೆಪಾಸಿಟರ್ ಅಲ್ಲ ಕಂಡಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಕತ್ತೆ. ಒಂದು ಕಂಡಕ್ಟರ್ ಇದೆ, ಏನಿದೆ? ಆ ಕಂಡಕ್ಟರಿಗೆ ನಾವೇನಾದರೂ ಚಾರ್ಜ್ ಆ್ಯಡ್ ಮಾಡಿದ್ರೆ, ಏನು ಆ್ಯಡ್ ಮಾಡಿದ್ರೆ? ಎಷ್ಟು ಚಾರ್ಜ್? 1 ಕೂಲಮ್. 1 ಕೂಲಮ್ ಚಾರ್ಜ್ ನೀವು ಹಾಕಿದ ತಕ್ಷಣ 1 ವೋಲ್ಟ್ನಷ್ಟು ಅದರದ್ದು ಪೊಟೆನ್ಷಿಯಲ್ ಇನ್ಕ್ರೀಸ್ ಆಯಿತು ಅಂದರೆ ಇದರದ್ದು ಕೆಪಾಸಿಟನ್ಸ್ 1 ಫ್ಯಾರೆಡ್ ಅಂತ ಹೇಳ್ಬೋದು ನಾವು.
ಒಂದು ಕೂಲಮ್ ಚಾರ್ಜ್ ಆ್ಯಡ್ ಮಾಡೋದ್ರಿಂದ ಪೊಟೆನ್ಷಿಯಲ್ 1 ವೋಲ್ಟ್ನಷ್ಟು ಇನ್ಕ್ರೀಸ್ ಆತಂದ್ರೆ ಅದರ ಕೆಪಾಸಿಟೆನ್ಸ್ 1 ಫ್ಯಾರಡ್. ವಾಟ್ ಈಸ್ ಕೆಪಾಸಿಟರ್? ಈಗ ನೋಡ್ರಿ, ಇದೊಂದು ಕನ್ಫ್ಯೂಷನ್ ಮಾಡ್ಕೊತಾರೆ ಪ್ರತಿ ವರ್ಷ. ಡೆಫಿನಿಷನ್ ಆಫ್ ಕೆಪಾಸಿಟರ್ ಅಂತ ಕೇಳಿದ್ರೆ ಪ್ರಶ್ನೆ ಬೇರೆ, ಡೆಫಿನಿಷನ್ ಆಫ್ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಕೇಳಿದ್ರೆ ಬೇರೆ. ಕೆಪಾಸಿಟರ್ ಅಂದ್ರೆ ಡಿವೈಸು, ಹ್ಞೂ ರೀ. ಅದರ ಕೆಪಾಸಿಟೆನ್ಸ್ ಅಂತ ಕೇಳಿದ್ರೆ ಡೆಫಿನಿಷನ್ ಬೇರೆ. ವಾಟ್ ಈಸ್ ಕೆಪಾಸಿಟರ್ ಈಸ್ ಡಿಫ್ರೆಂಟ್ ಕ್ವಶನ್. ವಾಟ್ ಈಸ್ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಈಸ್ ಅ ಡಿಫ್ರೆಂಟ್ ಕ್ವಶನ್. ಇದನ್ನು ಲಕ್ಷ ಕೊಡ್ಬೇಕು. ಈಗ ನಾವು ಕಲ್ತೀವಿ, ನೋಡಕ್ಕೆ ಹೊಂಟಿದ್ದು ಹೆಂಗೆ ಡಿಫೈನ್ ಮಾಡ್ತಾರೆ ಇದನ್ನಂದ್ರೆ, ವಾಟ್ ಈಸ್ ಕೆಪಾಸಿಟರ್ ಬಗ್ಗೆ. ಅ ಕೆಪಾಸಿಟರ್ ಈಸ್ ಅನ್ ಅರೇಂಜ್ಮೆಂಟ್ ಹ್ಯಾವಿಂಗ್ ಅ ಪೇರ್. ಎರಡು ಪೇರ್ ಅಂದ್ರೆ ಎರಡು. ನೀನು ನೋಡಿಯಲ್ಲ, ಮೆಟಾಲಿಕ್ ಪ್ಲೇಟ್ A B ಎರಡು ಇರ್ತಾವೆ. A capacitor is an arrangement having a pair of close lying. ಹತ್ತಿರ ಬಾಜು ಎರಡು ಹತ್ತಿರ ಇರ್ತಾವೆ, ಸುಳ್ಳು ಹೇಳ್ತಿರ್ತಾವು. ಹಂಗಲ್ಲ ನಂಗೆ ಕ್ಲೋಸ್ ಲೈಯಿಂಗ್ ಅಂದ್ರೆ ಡಿಸ್ಟೆನ್ಸ್ ಕಡಿಮೆ ಇರ್ತೈತಿ. ಎರಡಕ್ಕೂ ಡಿಸ್ಟೆನ್ಸ್ ಕಡಿಮೆ ಇರ್ತದೆ. ಕ್ಲೋಸ್ ಲೈಯಿಂಗ್ ಕಂಡಕ್ಟರ್ಸ್ ಆಫ್ ಎನಿ ಶೇಪ್. ನಿನ್ನೆ ನಾವು ತಗೊಂಡಿದ್ದು ಮೆಟಾಲಿಕ್ ಪ್ಲೇಟ್ ತಗೊಂಡಿದ್ವಿ. ನೀವು ಪ್ಲೇಟ್ ತಗೋಬಹುದು, ರಾಡ್ ತಗೋಬಹುದು, ಆ ಕಡೆ ಸರ್ಕಲ್ ಇಡಬಹುದು. ಎರಡು ಕಂಡಕ್ಟರ್ ಹತ್ತಿರ ತೊಗೊಂಡ್ಬರ್ಬೇಕು, ಸುಡಗಾರ ಶೇಪ್ ಇರ್ಕೋಬೇಕು. ಆಮೇಲೆ ಆಫ್ ಎನಿ ಶೇಪ್ ಸಪರೇಟೆಡ್ ಬೈ ಅ ಡೈಎಲೆಕ್ಟ್ರಿಕ್ ಜನರಲಿ ಎಂಪ್ಲಾಯ್ಡ್. ಸುಡಗಾಡ ಯಾಕೆ ಶಬ್ದ ಯೂಸ್ ಮಾಡ್ತಾರೆ? ಜನರಲಿ ಯೂಸ್ಡ್ ಫಾರ್ ಸ್ಟೋರಿಂಗ್ ಚಾರ್ಜ್. ಇಷ್ಟು ಡೆಫಿನಿಷನ್ ಆಫ್ ಕೆಪಾಸಿಟರ್ ಇದೆ. ಹ್ಞೂ ರೀ. ಮುಂದೆ ಇಲ್ಲಿ ಎರಡು ಪ್ಲೇಟ್ ಇರ್ತಾವೆ, ಎರಡರ ಮೇಲೆ ಇದ್ರ ಬಗ್ಗೆ ಮತ್ತೆ ಮುಂದೆ ಡಿಸ್ಕಸ್ ಮಾಡ್ತೀವಿ ನಾವು. Q ಮೈನಸ್ Q, V1 V2 ಇದನ್ನು ಬಿಡ್ರಿ, ನಾನು ಹೇಳ್ತೀನಿ ಮತ್ತೆ. ಹ್ಞೂ ರೀ. ಇದೊಂದು ಹೇಳ್ಬೇಕು. ಟೋಟಲ್ ಚಾರ್ಜ್ ಆಫ್ ದ ಕೆಪಾಸಿಟರ್ ಈಸ್ ಎಷ್ಟರ ಚಾರ್ಜ್ ಅದು ಸ್ಟೋರ್ ಮಾಡಿರಲಿ, ಟೋಟಲ್ ಚಾರ್ಜ್ ಎಷ್ಟಾಗ್ತೈತಿ? 0. ಇದಕ್ಕೆ ಗೊತ್ತಿಲ್ಲ, ಎರಡು ಪ್ಲೇಟ್ ಇರ್ತಾವೆ. ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರು, ಒಂದು ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್. ಅದು ಸ್ಟೋರ್ ಮಾಡಿರ್ತೈತಿ. ಟೋಟಲ್ ಅಂತ ನಾವೇನಾರು ಎರಡದ್ದು ಏನೇನ್ರಿ ಆ್ಯಡ್ ಮಾಡಿದ್ರ, ಕೂಡಿಸಿದ್ರ ಎಷ್ಟಾಗ್ತೈತಿ? 0. ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ಸ್ ಟು V1 ಮೈನಸ್ V2 ಇದನ್ನು ಬಿಡ್ರಿ. ಆಮೇಲೆ ಸರ್ಕಿಟ್ ಸಿಂಬಲ್ ಆಫ್ ಅ ಕೆಪಾಸಿಟರ್ ಈಸ್, ಅದನ್ನು ಓದಕ್ಕೆ ಬರೋಂಗಿಲ್ಲ. ಹಂಗೆ ಕೇಳಿದ್ರೆ ಏನು ಓದ್ಬೇಕು ಸರ್? ಒಂದು ಅಡ್ಡಗಿಟ್, ಒಂದು ಉದ್ದಗಿಟ್, ಒಂದು ಅಡ್ಡಗಿಟ್. ಸರ್. ನೆಕ್ಸ್ಟ್ ಈಗ ಡೆಫಿನೇಷನ್ ನೋಡ್ತೀವಿ ನಾವು, ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್. ಇದು ಜನರಲಿ ಕೇಳ್ತಾರೆ. ದ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಈಸ್ ಇಟ್ಸ್ ಅಬಿಲಿಟಿ ಟು ಸ್ಟೋರ್ ಚಾರ್ಜ್. ಇಷ್ಟಕ್ಕೆ ಮುಗಿಸಿದ್ ನಾ ಟೆಕ್ಸ್ಟ್ ಬುಕ್ ಬರೆದಿದ್ರೆ ಸಿಂಪಲ್ ಆಗಿ ಅರ್ಥ ಆಗ್ತಿಲ್ಲ ಸಾಕು. ಇಲ್ಲ, ಹಂಗೆ ಮಾಡಂಗಿಲ್ಲ. ಇವರು ಏನು ಮಾಡ್ತಾರೆ? ಡೆಫಿನಿಷನ್ ದ ಆ್ಯಕ್ಚುಲಿ ಸ್ಪೀಕಿಂಗ್ ಇದು ನೆಕ್ಸ್ಟ್ ಅವ್ರೇನು ಕೊಟ್ರಲ್ಲ ಅದು ಈಸಿನೇ ಐತೆ. ಜನರಲಿ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿರ್ತಾರೆ, ಅವ್ರಿಗೆ ಅದು ಹ್ಯಾಬಿಟ್ ಇರ್ತೈತೆ ಸ್ವಲ್ಪ ಡಿಫಿಕಲ್ಟ್ ಮಾಡೋ. ಸೈನ್ಸ್ ಕಲಿಯಾಗತ್ತೀವಲ್ಲ ಸ್ವಲ್ಪ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಜನಸಾಮಾನ್ಯರಿಂದ ದೂರ ತೊಗೊಂಡು ಹೋಗ್ಬೇಕು. ಸೈನ್ಸ್ ಅಂದ್ರೆ ಹಂಗೇನಿಲ್ಲ. ಡೆಫಿನಿಷನ್ ಈಗೇನೋ ಅವ್ರು ಕೊಟ್ರಲ್ಲ ಡೆಫಿನಿಷನ್, ಅದು ಆ್ಯಕ್ಚುಲಿ ಈ ಕೇಸ್ನೊಳಗೆ ಈಸಿ ಐತಿ. ದ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಚಾರ್ಜ್ ಆನ್ ಐದರ್ ಪ್ಲೇಟ್ ಟು ದ ಏನು ಈಸಿ ಐತಲ್ಲ ಇದು ಅಂತ ಯಾರಿಗಾರ ಅನ್ಸಿದ್ರೆ ಅವರು ಈ ಫಾರ್ಮುಲಾನ್ನ ಸ್ಟೇಟ್ಮೆಂಟ್ನಾಗ ಬರ್ದಾರ. ಹೌದು, ರೇಷಿಯೋ ನೋಡಿ ಸರ್, ಕರೆಕ್ಟ್ ಆಯ್ತು. ಸೊ ಇದು C is equal to Q by V. ನೆಕ್ಸ್ಟ್ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಕಡೆ ಬರ್ರಿ. ಮತ್ತು ವಾಟ್ ಈಸ್ 1 ಫ್ಯಾರಡ್ಗೆ ಬಂತೀಗಲ್ಲೇ ಆಗಲೇ ನೋಡಿ ನಾವು. ಆಗಲೇ ಕೆಪಾಸಿಟೆನ್ಸ್ ಆಫ್ ಅ ಕಂಡಕ್ಟರ್ ಈಸ್ 1 ಫ್ಯಾರಡ್ ಅಂತೀವಿ. ಈಗ capacitance of a capacitor is said to be 1 farad if potential difference between the two conductors increases by 1 volt when 1 coulomb charge is added to it. ಗೊತ್ತಾತ್ರಿ ಇದು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಕೆಪಾಸಿಟರ್ಸ್ ಆಫ್ ಅ ಕೆಪಾಸಿಟರ್ ಸೈಜ್ ಶೇಪ್ ಮೇಲೆ ಡಿಪೆಂಡ್ ಆಗ್ತೈತಿ. ಅವು ಎಷ್ಟು ಚಾರ್ಜ್ ಸ್ಟೋರ್ ಮಾಡ್ತಾವಂತ, ಅವು ಎರಡು ನೋಡು ಎಷ್ಟು ಸಪರೇಷನ್ ಐತಿ. ನಾ ಹೇಳಿದ್ನಲ್ಲ ಎಷ್ಟು ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಿಸ್ಟೆನ್ಸ್ ಕಡಿಮೆ ಇಡ್ಬೇಕಂತ. ಹ್ಞೂ ರೀ.
ಅಂದ್ರೆ ಇವು ಯಾವ ಸೈಜು ಯಾವ ಶೇಪದ್ದು ಅದಾವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಎಷ್ಟಿದು ಚಾರ್ಜ್ ಸ್ಟೋರ್ ಮಾಡುತ್ತೆ ಅಂತ ಅನ್ನೋದು, ಅಥವಾ ಇದ್ರದ್ದು ಕೆಪಾಸಿಟೆನ್ಸ್ ಎಷ್ಟೈತೆ ಅಂತ ಅನ್ನೋದು. ಎರಡನೇದು, ಎರಡು ಪ್ಲೇಟ್ಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಐತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಇನ್ನೊಂದು, ಆ ಎರಡು ಪ್ಲೇಟ್ಗಳ ಮಧ್ಯೆ ಡೈಎಲೆಕ್ಟ್ರಿಕ್ ಯಾವುದಿಟ್ಟಾರ ಅಥವಾ ಇಟ್ಟಾರೋ ಇಲ್ಲೋ ಅನ್ನೇ ಮಾತ್ರ. ಈಗ ಎರಡು ಪ್ಲೇಟ್ ನೋಡ್ರಿ, ನೀವು ಡೈಎಲೆಕ್ಟ್ರಿಕ್ ಇಡಲೇ ಇಲ್ಲ ಅನ್ಕೋರಿ, ಅವಾಗ ಜಾಸ್ತಿ ಕೆಪಾಸಿಟೆನ್ಸ್ ಇರಂಗಿಲ್ಲ ಅದರದ್ದು. ನಿನ್ನ ನೋಡೇವೆ ಡೈಎಲೆಕ್ಟ್ರಿಕ್ ಇಟ್ಟುಕೊಳ್ಳೆ ಅಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆಯಾಗಿ ಪೊಟೆನ್ಷಿಯಲ್ ಕಡಿಮೆಯಾಗಿ ಜಗ್ ಚಾರ್ಜ್ ಸ್ಟೋರ್ ಮಾಡಬಹುದು ಸರ್. ಇಲ್ಲಿ ಕಂಪಲ್ಸರಿ ಆ ಎರಡು ಪ್ಲೇಟ್ ನಡು ಡೈಎಲೆಕ್ಟ್ರಿಕ್ ಹಾಕಿರಲೇಬೇಕು ಅಂತೇನಿಲ್ಲ. ಒಂದೊಂದು ಕೇಸ್ನಾಗ ನಮಗೆ ಕೆಪಾಸಿಟೆನ್ಸ್ ಕಡಿಮೆ ಬೇಕಾಗಿರ್ತೈತಿ. ಸುಮ್ಮ ಡೈಎಲೆಕ್ಟ್ರಿಕ್ ಅದಕ್ಕೆ ಹಾಕೊಂಡು ನಾವು, ಹೌದಲ್ರಿ? ಹೌದಲ್ರಿ? ಹಾಂ ಹಾಂ, ಈಗೊಂದು ಡೆರಿವೇಶನ್ ಕಡೆ ಹೋಗ್ತೀವಿ ನಾವು. ಏನು? ಓಕೆ, ಡಿರೈವೇಶನ್ ಹಂಗಾರ ಅನ್ರಿ ಡೆರಿವೇಶನ್. ಹಾಂ, ಏನು ಅಂದ್ರೆ ಈಗ ಜನರಲಿ ಒಂದೇನೋ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದೇ ಫಾರ್ಮುಲಾ ಇದ್ರ ಸಮಾಧಾನ ಇರಂಗಿಲ್ಲ ನೋಡ್ರಿ. ಅವು 2-3 ಫಾರ್ಮುಲಾ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ 2-3 ಫಾರ್ಮುಲಾ ಮಾಡ್ಕೊತಾರೆ. ಹಂಗಂತಲ್ಲ, ಅದ್ರ ಅವಶ್ಯಕತೆ ಇರ್ತೈತಿ ಅಂತ ಮಾಡಿರ್ತಾರ. ಸೊ ಈಗ ಒಂದು ನಮ್ಮ ಕಡೆ ಇದು ಉಂಟು ಅನ್ಕೋರಿ, ಕೆಪಾಸಿಟರ್. ಇದಕ್ಕೆ ಇದು ಇರ್ತದೆ ನೋಡಿ, ಕೆಪಾಸಿಟನ್ಸ್. ಹಾಂ, ಸೊ ಆ ಕೆಪಾಸಿಟರಿನ ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಲು ನಮ್ಮ ಕಡೆ ಒಂದು ಫಾರ್ಮುಲಾ ಆಲ್ರೆಡಿ ಇದ್ದರೂ ಕೂಡ ಅದೇ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇನ್ನೊಂದು ಫಾರ್ಮುಲಾ ಡೆರಿವೇಶನ್ ನಾವು ಮಾಡ್ತೀವಿ, ವಿಚ್ ಈಸ್ ಗೋಯಿಂಗ್ ಟು ಬಿ, ಇದನ್ನ ಡಿರೈವ್ ಮಾಡಕ್ಕೆ ಹೊಂಟಿವಿ ನಾವು. ε0A/d ಅಂಥೇಳಿ. ε0 ನಮಗೆ ಪರಿಚಯ ಐತಿ. ಎ ಅಂದ್ರೆ ಆಂಪಿಯರ್ ಅಲ್ಲ, ಇಲ್ಲಿ ಎ ಅಂದ್ರೆ ಏರಿಯಾ. ಇದೊಂದು ಕೇಸ್ ಎಕ್ಸೆಪ್ಷನಲ್ ಐತಿದೆ. ಜನರಲಿ ಏನು ಆಂಪಿಯರ್ಗೆ ಅಂತ ಇಟ್ಟಿರ್ತೀವಿ ಅಂತ ಹೇಳಿ ಅದನ್ನು ಎಸ್ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಏನು ಏರಿಯಾ ಅಂತನ ತಗೊಂಡಾರ. ನೆಕ್ಸ್ಟ್ ಡಿ ಅಂದ್ರೆ ಎರಡು ಪ್ಲೇಟ್ ನೋಡಿ. ಎ ಅಂದ್ರೆ ಏನು ಏರಿಯಾ ಅಂತ ಹೇಳಿಲ್ಲ ಸರ್ ನೀವು, ಅದು ಯಾವ ಏರಿಯಾದಾಗೈತಿ? ಮುಳುಗ್ನಕದಾಗೈತೋ ಗಂಧಸಗಳು ಯಾವ ಏರಿಯಾದಾಗ ಕೆಪಾಸಿಟಿ ಇಟ್ಟಿರ್ತಾರೆ, ನಿಮ್ಮನ್ನ ಯಾವ ಏರಿಯಾದಾಗ ಬರ್ತೈತಿ ಅಂಥ ಏರಿಯಾ ಅಲ್ಲಿದೆ. ಆ ಎರಡು ಪ್ಲೇಟ್ನು ತೊಗೊಂಡಿರ್ತಾರಲ್ಲ ಅವುಗಳ ಏರಿಯಾ. ಸೊ ಜನರಲಿ ಎರಡು ಪ್ಲೇಟನ್ನು ಈಕ್ವಲ್ ಏರಿಯಾ ತೊಗೊತಾರೆ. ಅನ್ಈಕ್ವಲ್ ಏರಿಯಾ ಇದ್ರೂ ನಡೀತದೆ, ಅದಕ್ಕೊಂದು ಬೇರೆ ಫಾರ್ಮುಲಾ ಬರುತ್ತೆ, ಸಿಲೆಬಸ್ನಾಗ ಇಲ್ಲ. ಅದು ನಿಮ್ಮ ಸಿಲೆಬಸ್ನಾಗ ಇರೋದು ಹೆಂಗಂದ್ರೆ, ಇವನ್ನೇ ಮಾತು ಕೆಪಾಸಿಟರ್ ಆಗ್ಬೇಕಂದ್ರೆ ಎರಡು ಕಂಡಕ್ಟರ್ ಬೇಕು. ಆ ಎರಡೂ ಕಂಡಕ್ಟರ್ದು ಈಕ್ವಲ್ ಲೆಂತ್ ಇಂಟು ಬ್ರೆಡ್ತ್. ಈಗ ಮೆಟಾಲಿಕ್ ಪ್ಲೇಟ್ ತೊಗೊಂಡ್ರೆ ಇದ್ರ ಲೆಂತ್ ಬ್ರೆಡ್ತ್ ಇದ್ರ ಲೆಂತ್ ಬ್ರೆಡ್ತ್ ಸೇಮ್ ಇರೋ ಹಂಗೆ ತೊಗೊಂಡಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಎರಡೂ ಏರಿಯಾ ಸೇಮ್ ಇದ್ದಾಗ ಆ ಏರಿಯಾ ಹಾಕ್ತೀವಿ ನಾವಿಲ್ಲಿ. ಹ್ಞೂ ರೀ. ಡಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಇದನ್ನು ನಾವು ಡಿರೈವ್ ಮಾಡ್ಬೇಕು ಈಗ. ಆಮೇಲೆ ಫಿಸಿಕ್ಸ್ ನೋಡಿ ನಿಮ್ಗೆ ನೆನಪಿದ್ರೆ ಯಾವುದೇ ಡೆರಿವೇಶನ್ ಇರಲಿ, ನಮಗೆ ಗೊತ್ತು ಇದು ಅಂತ ಚಲೋ ಮಾಡಿ, ನಮಗೆ ಗೊತ್ತಿರೋದ್ರಿಂದ ಚಲೋ ಮಾಡಿ ಗೊತ್ತಿಲ್ಲದ ಕಡೆ ಹೋಗ್ತೀವಿ. ವಿ ನೋ ದ್ಯಾಟ್ ಅಂತ ಒಂದೇನೋ ಗೊತ್ತಿರ್ಬೇಕು. ಅಂದ್ರೆ ಜನರಲಿ ಒಂದು ಫಾರ್ಮುಲಾ ಡಿರೈವ್ ಮಾಡ್ಬೇಕಾದ್ರೆ ಆಲ್ರೆಡಿ ನಮಗೆ ಗೊತ್ತಿರೋಂಥ ಒಂದು ಫಾರ್ಮುಲಾದಿಂದ ಚಲೋ ಮಾಡ್ತೀವಿ. ಅದಂಥ ಸಿಂಪಲ್ ಫಾರ್ಮುಲಾರ ಇರಲಿ. ಈಗ ನೀವು ಡೆರಿವೇಶನ್ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಡಿರೈವ್ ಮಾಡಾಕತ್ತೀರಿ ಅಂದ್ರೆ ಫಸ್ಟಿಗೆ ಒಂದೇನೋ ಬರೀಬೇಕಲ್ಲ, ಸ್ಟೆಪ್ ಒಂದೇನೋ ಫಾರ್ಮುಲಾ ಬರೀಬೇಕಲ್ಲ ಮೊದಲು. ಅದರೊಳಗೆ ಇಕ್ವೇಷನ್ 1, 2 ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ಒಟ್ಟು. ಸೊ ಅದಕ್ಕೆ ನಮಗೆ ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲಾ C=Q/V. ಇದನ್ನು ಹಿಡ್ಕೊಂಡು ಇದ್ರ ಕಡೆ ಹೋಗ್ಬೇಕು ನಾವು. ಈಗ ಇದು ಸಂಬಂಧ ಇಲ್ಲೇ. ಕ್ಯೂ ಅಂತ ಚಾರ್ಜ್, ε0 ಏರಿಯಾ, ಪೊಟೆನ್ಷಿಯಲ್, ಡಿಸ್ಟೆನ್ಸ್ ಹೆಂಗೆ ಸರ್ ಅಂತ ನೋಡ್ರಿ ಈಗ. ಹ್ಞೂ ರೀ, ಇದೊಂಥರ ವಿಚಿತ್ರ ಡೆರಿವೇಶನ್ ಐತಿದೆ. ಅಂದಂಗೆ ಅದೊಂದು ಚಾಪ್ಟರ್ ಇತ್ತು, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಹೇಳಿ. ಅದರೊಳಗೆ ನಾವು ಲಾಸ್ಟಿಗೆ ಎರಡು ಡೆರಿವೇಶನ್ ಮಾಡಿದ್ವಿ. ಅದರೊಳಗೆ ಎರಡನೇ ಡೆರಿವೇಶನ್ ಒಳಗೆ ಇನ್ಫನೈಟ್ ಪ್ಲೇನ್ ಶೀಟ್ ಒಂದು ಇರುತ್ತೆ. ಅದರೊಳಗೆ ಇನ್ಫನೈಟ್ ಚಾರ್ಜಸ್ ಇರ್ತಾವು. ಆ ಇನ್ಫನೈಟ್ ಚಾರ್ಜಸ್ ಇನ್ಫನೈಟ್ ಪ್ಲೇನ್ ಶೀಟ್ ಬಾಜು ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಆ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಡಿರೈವ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಪೀಕಿಂಗ್ ಇರಲಿ ಆಗ್ತಾವ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಅದನ್ನು ಹೇಳಬೇಕಾಗಿತ್ತು, ಅದನ್ನು ನಾನು ಅವಾಗ ಹೇಳಿದ್ದಿಲ್ಲ. ಯಾಕೆ ಹೇಳಿದ್ದಿಲ್ಲ ಅಂದರೆ ಈಗ ಹೇಳ್ಬೇಕಂತ ಅವಾಗ ಹೇಳಿದ್ದಿಲ್ಲ. ಏನು ಹೇಳಿದ್ದಿಲ್ಲ ಅಂತ ಈಗ ಹೇಳ್ತೀನಿ.
ಯಾಕಂದ್ರೆ ಅವಾಗ ಅದನ್ನು ಹೇಳಿದ್ದಿಲ್ಲಲ್ಲ ಅದಕ್ಕೆ. ಸೊ ಅದೇನಂದ್ರೆ ಈಗ ಸ್ವಲ್ಪ ವಿಚಾರ ಬರ್ಬೇಕು, ನಿಮಗರ ವಿಚಾರ ಬರ್ಬೇಕು. ಈ ಜಗತ್ತಿನಾಗ ಇನ್ಫಿನೈಟ್ ಪ್ಲೇನ್ ಶೀಟ್ ಎಲ್ಲರ ಸಿಗ್ತಾವನ, ಮತ್ತು ಯಾಕೆ ಡೆರಿವೇಷನ್ ಮಾಡ್ಬೇಕು ನಾವು ಅದನ್ನು? ಅದ್ರ ಬಾಜು ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಅದ್ರ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡ್ತಾರಂತಲೇ ಉತ್ತರ. ಇನ್ಫಿನೈಟ್ ಪ್ಲೇನ್ ಶೀಟೇ ಸಿಗಂಗಿಲ್ಲ. ಇನ್ಫಿನೈಟ್ ರಾಡ್ ಅಂತದ, ಇನ್ಫಿನೈಟ್ ರಾಡ್ ಅಂತ, ಸ್ಟ್ರೇಟ್ ಅಂತ, ಯೂನಿಫಾರ್ಮ್ಲಿ ಚಾರ್ಜ್ಡ್ ಅಂತ ಎಲ್ಲ ಸಿಗುತ್ತಪ್ಪ. ಅದ್ರ ಬಾಜು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಿ ಯಾವ ಏನು ಸಿಗೋದೈತಿ? ಹಿಂಗೆ ಬರ್ಬೇಕಿಲ್ಲ ನೋಡ್ರಿ. ಆ ಡೌಟಿಗೆ ಥ್ಯಾಂಕ್ ಯು. ಆ ಡೌಟ್ ಏನಾರ ನಿಮಗೆ ಬಂದಿತ್ತಂದ್ರೆ ಅಥವಾ ಇನ್ ಮ್ಯಾಲೆ ಈಗಾರ ಬಂತಂದ್ರೆ ಅದಕ್ಕೆ ಉತ್ತರ ಇಲ್ಲಿ ಸಿಗ್ತೈತಿ ಈಗ ಈ ಡೆರಿವೇಷನ್ನಾಗ. ಹೋಗ್ಲಿ ನೋಡೋಣ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಏನೈತೆ ಯಾರು ಹೇಳ್ತೀರಿ? ಅದು ಮೊನ್ನೆ ಮತ್ತೆ ನೀವು ಹೇಳಿದ್ರಿ ನಾವು ಮತ್ತೆ ಏನು ಸರ್ ಏನೇನು ಹೋಗ್ಲಿ ಬಿಡ್ರಿ. ಸಿಗ್ಮಾ ಡಿವೈಡೆಡ್ ಬೈ 2ε0 ಅಂತಂದು ಫಾರ್ಮುಲಾ ಬರುತ್ತೆ ಇದಕ್ಕೆ ಇನ್ಫಿನೈಟ್ ಪ್ಲೇನ್ ಶೀಟ್ಗೆ. ಇನ್ಫಿನೈಟ್ ವೈರ್ ಸ್ಟ್ರೇಟ್ ರಾಡ್ಗೆ ಲಾಂಬ್ಡಾ ಡಿವೈಡೆಡ್ ಬೈ 2πε0r ಅಂತ ಬರ್ತದೆ. ಇದನ್ನ ಯಾಕೆ ನಾ ಹೇಳಿದಂದ್ರೆ ಈ ಫಾರ್ಮುಲಾ ನಾವು ಈಗಿಲ್ಲೇ ಈ ಕೇಸ್ನಾಗ ಯೂಸ್ ಮಾಡಕ್ಕೆ ಹೊಂಟಿವಿ. ಸ್ವಲ್ಪ ಅಲ್ಲಿ ಹಂಗೆ ಕ್ಯಾಲ್ಕುಲೇಷನ್ನಾಗ ಹಿಂಗೆ ಕಣ್ಣು ಆಡಿಸಿದ್ರೆ ಸಿಗ್ತಾವ ಇಂಥವು ಬರ್ದಾರ. ಹಗ್ಲ ಮುಗ್ಲ ಬರ್ದಾರ ನೋಡಲಿ. ಮತ್ತು ಒಂದು ಸಲ ಯೂಸ್ ಮಾಡಿಲ್ಪ ಹಗ್ಲ ಮುಗ್ಲ ಬರ್ದಾರ ಏನೋ ಬರ್ದಾರ. ಸೊ ಅದನ್ನ ನೋಡ್ರಂತ ಏನಂತ ಹೇಳಿ. ಸೊ ಈಗ ಇದನ್ನ ಇಲ್ಲಿ ಯೂಸ್ ಮಾಡಿವಿ ಅಂದ್ರೆ ಓಹೋ ಹಂಗಾರೆ ಇಲ್ಲಿ ಇನ್ಫಿನೈಟ್ ಪ್ಲೇನ್ ಶೀಟ್ ಬರ್ತೈತೇನ? ಇಲ್ಲ ಅಂದ್ರೂ ಯೂಸ್ ಮಾಡೋದು ಯಾಕೆ? ಸರಿ ಏನು ಕನ್ಫ್ಯೂಸ್ ಮಾಡ್ಸಕತ್ತೀನಿ? ಏನೂ ಕನ್ಫ್ಯೂಷನ್ ಇರಲಿಲ್ಲ. ಇದನ್ನ ಇಲ್ಲಿ ಯೂಸ್ ಮಾಡ್ಯಾರ ಯಾಕಂತ ಹೇಳ್ತೇನೆ, ಹೆಂಗೆ ಅಂತ ಹೇಳ್ತೇನೆ. ಅವಾಗ ಉತ್ತರ ಸಿಗುತ್ತೋ ಓ ಇನ್ಫಿನೈಟ್ ಪ್ಲೇನ್ ಶೀಟ್ ಅಂತ ಹೇಳಿ. ಯಾಕಂತ ಹೇಳಿ ಚಲುವಾರ ಮಾಡ್ರಿ ಸರ್, ನೀವು ಬರೀ ಮಾತಾಡ್ತೀರಿ. ಹಾಂ, ಈಗ ನಾವು ಏನು ಮಾಡ್ಕೊಂಡ್ರಿ ಡೆರಿವೇಷನ್ ಎದರದು? ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇನ್ ಟರ್ಮ್ಸ್ ಆಫ್ ದಿ ಏರಿಯಾ ಆಫ್ ದ 2 ಪ್ಲೇಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಅದ್ರಿಗೆ ಸಂಬಂಧಪಟ್ಟಂಗೆ ಒಂದು ಡೆರಿವೇಷನ್ ಚಲೋ ಮಾಡೋಣ. ಹಿಂಗೆ ಕೆಪಾಸಿಟರ್ ಡ್ರಾ ಮಾಡೋ ಬದಲು ನಾನು ಅಡ್ಡ ಡ್ರಾ ಮಾಡ್ತೀನಿ. ಈ ಡೆರಿವೇಷನ್ ಒಳಗೆ ಹಿಂಗೆ ಅಡ್ಡ ಡ್ರಾ ಮಾಡಿದ್ರೆ ಈಸಿ ಆಗ್ತೈತಿ. ಪ್ಲೇಟ್ಸನ್ನು ಹಿಂಗೆ ಮಲಗಿಸ್ಬಿಡೋದು. ನಮಗೂ ನಿದ್ದೆ ಬಂದೈತೆ ಸರ. ಸೊ ಹಿಂಗೆ ಪ್ಲೇಟ್ಸ್ ಹಿಂಗೆ ಹಾಕಿ ಲೆಟಸ್ ಸೇ ಇದು ಪ್ಲೇಟ್ ಇದೆಯಲ್ಲ, ಇದು ಪಾಸಿಟಿವ್ ಚಾರ್ಜ್ ಇದೆ, ಇದು ನೆಗೆಟಿವ್. ಬೇಕಾದ್ರೆ ಇದನ್ನು ಒಳಗೆ ಹಿಂಗೆ ಮಾಡ್ಬೋದಾಗಿತ್ತು. ಇನ್ನು ಒಳಗೆ ಡ್ರಾ ಹಿಂಗೆಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದ, ನಡೀತೈತಿ. ಸೊ ಈಗ ಇಲ್ಲೇನು ಜಗ ಐತಲ್ಲ, ಜಗ ರೀಸನ್ ಅಲ್ಲ ರೀಜನ್. ಇಲ್ಲಿ ಈ ರೀಜನನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು 2 ಪ್ಲೇಟಿನ ಮಧ್ಯೆ ಅದಕ್ಕೆ ರೀಜನ್ 1 ಅಂದರ 2 ಅಂದರ 3 ಅಂದರ ನೋಡ್ರಿ ಸುಮ್ಮ ಮತ್ತು ನಾವು ಅಂದ ಅನ್ನೋದು ಅವ್ರು ಅನ್ನೋದೊಂದು 3 ಅನ್ನೋದು 3 ಅಂದರ ಇಲ್ರಿ ಇನ್ ಬಿಟ್ವೀನ್. ಹಾಂ, ಇದು 1 ಅಂದರ ಮೋಸ್ಟ್ಲಿ, ಇದು 2, ಇದು 3. ಹಾಂ, ಸೊ ಈಗ ಬಿಟ್ವೀನ್ ದ 2 ಪ್ಲೇಟ್ಸ್ ಒಂದು ಜಗ ಐತಲ್ಲ, ಆ ಜಗ 3 ಜಗ ಅಂತ. ಜಗ ನಂಬರ್ 3 ಈ ಮೇಲಿನ ಪ್ಲೇಟಿನ ಮೇಲೆ ಅದು ಜಗ ನಂಬರ್ 1, ಇದು ಜಗ ನಂಬರ್ 2 ಎಲ್ಲೇ ಕೆಳಗಿನ ಪ್ಲೇಟಿನ ಕೆಳಗಡೆ. ಹ್ಞೂ ರೀ. ಈಗೇನು ಮಾಡ್ತೀನಿ ಅಂದ್ರೆ ಒಂದು ಪಾಯಿಂಟು ರೀಜನ್ 1 ಮಾರ್ಕ್ ಮಾಡ್ತೀನಿ. ರೀಜನ್ 1 ಎಲ್ಲೋ ಒಂದು ಕಡೆ 1 ಪಾಯಿಂಟ್. ಹ್ಞೂ ರೀ. ನೆಕ್ಸ್ಟ್ ರೀಜನ್ 2 ಅಂದ್ರೆ ಬಿಲೋ ದ ಬಾಟಮ್ ಪ್ಲೇಟ್ ಅಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ತೇನೆ, ಎಲ್ಲೋ ಒಂದು ಕಡೆ ಆ ರೀಜನ್ನಾಗ ಒಂದು ಕಡೆ. ನೆಕ್ಸ್ಟ್ ಥರ್ಡ್ ರೀಜನ್ 1 ಪಾಯಿಂಟ್ ಮಾರ್ಕ್ ಮಾಡ್ತೇನೆ. ಅದರೊಳಗೆ ಫಸ್ಟ್ ರೀಜನ್ ಕಡೆ ಹೋಗೋಣ ನಾವು. ಈಗ ಏನು ಮಾಡ್ಬೇಕಂದ್ರೆ ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಆಲ್ ದ 3 ರೀಜನ್ಸ್. ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಆಲ್ ದ 3 ರೀಜನ್ಸ್. ಇಲ್ಲಿ ರಿಸಲ್ಟೆಂಟ್ ಎಷ್ಟು ಬರ್ತೈತಿ, ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ, ಯಾವುದಕ್ಕೆ ಅಂತ ಹೇಳ್ತೇನೆ. ಆಮೇಲೆ ಕೆಪಾಸಿಟೆನ್ಸ್ ಕ್ಯಾಲ್ಕ್ ಮಾಡಕ್ಕೆ ಹೊಂಟೀವಿ ಇಲ್ಲಿ ಸರ್ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕ್ ಮಾಡೋಕೆ ಹೇಳ್ತೀನಿ ತರ್. ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ ಅಂತ ಒಂದು ಫಾರ್ಮುಲಾ ಐತಿಲ್ರಿ. ಹಾಂ, ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ವಿ ಒಳಗೆ ವಿ ಅಂದ್ರೆ ಪೊಟೆನ್ಷಿಯಲ್ ಹೌದಲ್ರಿ. ಪೊಟೆನ್ಷಿಯಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಸಂಬಂಧ ಐತೆ ನೋಡ್ರಿ. ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂತ ಡೆರಿವೇಷನ್ನ ಮಾಡಿವಿ ನಾವು. ಹ್ಞೂ ರೀ, ನಾವು ಆ ಆ್ಯಂಗಲ್ನಾಗ ಬರ್ತೀವಿ. ಎಲೆಕ್ಟ್ರಿಕ್ ಫೀಲ್ಡಿಂದ ಬಂದು ಪೊಟೆನ್ಷಿಯಲ್ನಾಗ ಹಾಸಿ ಅವ್ರು ಇವ್ರಿಗೆ ಸಂಬಂಧ ತೊಗೊಂಬಂದು ಲಾಸ್ಟಿಗೆ ಆ ಫಾರ್ಮುಲಾ ಕಡೆ ಹೋಗ್ತೀವಿ. ಅಂದ್ರೆ ಏನು ಗೊತ್ತ, ಸಿಂಪಲಾಗಿ ಹೇಳ್ತೀನಿ ನೋಡ್ರಿ.
ಇವು ಎರಡು ವ್ಯಾಲ್ಯೂಸ್ ಅದಾವಲ್ಲ, ಇಲ್ಲೊಂದು ನಾವು ಒಂದು ಸುಳ್ಗಾಡು ವ್ಯಾಲ್ಯೂಸನ್ನು ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಹಿಂಗೇನು ಕ್ಯಾನ್ಸಲ್ ಆಗಿ ಎಕ್ಸ್ ನಾಟ್ ಎ ಬೈ ಡಿ ಅಂತ ಬಂದ್ಬಿಡ್ತದೆ ಅದು. ಈಗ ಚಾರ್ಜ್ ಐತಲ್ಲ, ಚಾರ್ಜ್ ಇದ್ರ ಜಾಗದಾಗ ಒಂದು ಹಾಕ್ತೀವಿ ವ್ಯಾಲ್ಯೂ ಸುಳ್ಗಾಡು, ಇಲ್ಲೊಂದು ಹಾಕ್ತೀವಿ ಒಂದು ವ್ಯಾಲ್ಯೂ. ಹ್ಞೂ ರೀ, ಅವ್ನು ತೊಗೊಂಬಂದು ಹಾಕಕ್ಕೆ ಮಾತ್ರ ರೆಡಿ ಮಾಡ್ಕೋಬೇಕಲ್ಲ ಅವನ್ನ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಇದಾಗ್ತಿತ್ತು ಲಾಸ್ಟಿಗೆ. ಸೊ ಫಸ್ಟ್ ರೀಸನ್ ಕಡೆ ಹೋಗೋಣ ನಾವು ಈಗ. ಹ್ಞೂ ರೀ, ಫಸ್ಟ್ ರೀಸನ್ ಒಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ಅದು? ಆ ಪಾಯಿಂಟ್ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ಗಳು ಇರ್ತಾವೆ ನೀವು ಹೇಳಿ ಸರ್ ನೋಡೋಣ. ನಾ ಹೇಳ್ತೀನಿ, ನೀವು ಹೇಳ್ಬೇಕು ಫಸ್ಟಿಗೆ. 2 ಈ ಪ್ಲೇಟ್ನಾಗಿರುವಂಥ ಎಲ್ಲ ಚಾರ್ಜಸ್ಗಳಿಂದ ಸೇರಿ ಒಂದು ಹಂಗೆ ಮತ್ತು ಹಿಂಗೆ ಮಾಡ್ಕೊಂಡು ಕೊಡ್ಬೋದು ನಾವು. ಈ ಚಾರ್ಜಿಂದ ಒಂದು, ಈ ಚಾರ್ಜಿಂದ ಒಂದು, ಈ ಚಾರ್ಜಿಂದ ಒಂದು, ಹುಚ್ಚಂತಾರೆ ಹಂಗೆ ಮಾಡಿದ್ರೆ. ಇದು ಪ್ಲೇಟ್ ಐತಿ, ಪ್ಲೇಟ್. ಈ ಪ್ಲೇಟಿಗೆ ಏನು ಕೊಟ್ಟಿವಿ ನಾವು? ಹಾಂ, ಒಟ್ಟು ಚಾರ್ಜ್ ಕೊಟ್ಟಿವಿ, ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಕೊಟ್ಟಿವಿಲ್ಲ. ಒಟ್ಟು ಚಾರ್ಜ್ ಸುತ್ತಲೂ ಏನಿರ್ತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ. ದಿಸ್ ಪ್ಲೇಟ್ ಈಸ್ ನಾಟ್ ಇನ್ಫೈನೈಟ್ ಪ್ಲೇನ್ ಶೀಟ್, it is plane sheet which is a finite. Understanding? Yes sir. This plate, no, this is finite plane sheet. We have a formula to calculate electric field near an infinite plane sheet. ಆ ಫಾರ್ಮುಲಾ ಇಲ್ಲಿ ತೊಗೊಂಬಂದು ಇನ್ಫೈನೈಟ್ ಪ್ಲೇನ್ ಶೀಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಇದ್ರೂ ಅದನ್ನು ಫೈನೈಟಿಗೆ ಹಚ್ತೀವಿ. ಹಂಗೆ ಯಾಕೆ ಮಾಡ್ಬೇಕು ಅದನ್ನು ಹೇಳ್ತೇನೆ. ಅದಕ್ಕಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹಚ್ಚಿರಿ ಸರ್, ಯಾವುದೋ ಒಂದು ಹಚ್ಚಿ ಒಟ್ಟು ಫಾರ್ಮುಲಾ ಬಂತಿಲ್ಲ, ಮನೆಗೆ ಹೋಗೋಣ ಅಂತಿದ್ರೆ ನಡೀತೈತಿ. ಸೊ ಪಾಯಿಂಟ್ 1 ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ? 2 ಬರ್ತಾವೆ. ಒಂದು ಪಾಸಿಟಿವ್ ಪ್ಲೇಟ್ನಿಂದ, ಒಂದು ನೆಗೆಟಿವ್ ಪ್ಲೇಟ್ನಿಂದ. ಎಷ್ಟು ಬರ್ತಾವೆ? 2 ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾವಲ್ಲ. ಪಾಯಿಂಟ್ ಈ ರೀಜನ್ 1 ಆಗಿನ ಪಾಯಿಂಟ್ ಪಿ ಅಂತ ಅನ್ನೋಣ ಹೋಲ್, ವಿಚ್ ಈಸ್ ಇನ್ ರೀಜನ್ 1. 2 ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾವಲ್ಲ, ಒಂದು ಪಾಸಿಟಿವ್ ಪ್ಲೇಟ್ನಿಂದ, ಒಂದು ನೆಗೆಟಿವ್ ಪ್ಲೇಟ್. ನಾ ಹಿಂಗೆ ಅಂತೀನಿ, ಒಂದು ಇ ಪ್ಲಸ್ ಅಂತೀನಿ, ಒಂದು ಇ ಮೈನಸ್ ಅಂತ ಅನ್ಲ. ಇವೆರಡೊಳಗೆ ಯಾವ್ದು ಸ್ಟ್ರಾಂಗ್ ಇರ್ತೈತಿ? ಅಥವಾ ಹಂಗೇನು ಸ್ಟ್ರಾಂಗ್ ಅಂತಿರಲ್ಲ ಸರ್, 2 ಈಕ್ವಲ್ ಇರ್ತಾವೆ, ಹಿಂಗೇನ್ರ ಐತಿ? ಇಲ್ಲ, ಎರಡ್ರಾಗ ಒಂದು ಸ್ಟ್ರಾಂಗ್ ಇರ್ತೈತೋ, ಇನ್ನು 2 ಈಕ್ವಲ್ ಇರ್ತಾವೆ. ಅಟ್ಲೀಸ್ಟ್ ಏನು ಅನಿಸ್ಬೇಕು ನಿಮಗಂದ್ರೆ, ಈ ಚಿತ್ರ ನೋಡಿದ ಕೂಡ ನೋಡಪ್ಪ ಸರ್, ನಮಗಂತೂ ಹಿಂಗೆ ಅನ್ಸತ್ತೆ ರೀ, ಈ ಪಾಯಿಂಟ್ ಪಿ ಐತ್ಲ ಈ ಪಾಸಿಟಿವ್ ಪ್ಲೇಟಿಗೆ ಹತ್ತಿರ ಐತೆ. ಆಬ್ವಿಯಸ್ಲಿ ಅವಾಗ ಅದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸ್ಟ್ರಾಂಗರ್ ಇರ್ತೈತಿ. ನೆಗೆಟಿವ್ ಪ್ಲೇಟ್ ಆ ಪಾಯಿಂಟ್ ಪಿ ವಿಚ್ ಇಸ್ ಇನ್ ರೀಜನ್ 1ಗೆ ದೂರ ಇದೆಯಲ್ಲ. ಸೊ ಅದಕ್ಕೆ ಹಿಂಗೆ ಅನ್ನಿಸ್ಬೇಕು, ನಿಮ್ಗೆ ಹಿಂಗೆ ಅನ್ನಿಸ್ಬೇಕಲ್ವಾ? ಹಾಂ, ಆದರೆ ಹಂಗಲ್ಲದ. ಇ ಪ್ಲಸ್ ಈಸ್ ಈಕ್ವಲ್ ಟು ಇ ಮೈನಸ್. ಇಂಥವೆಲ್ಲ ಮಾತಾಡಿದ್ರೆ ಸರ ನಾವು ಹೋಗ್ಬಿಡ್ತೀವಿ ಇಲ್ಲಿಂದ. ನೋಡ್ರಿ ಸರ, ಇದು ಹತ್ತಿರ ಐತಿ, ಹೌದನಲ್ರಿ? ಹಾಂ, ಈಗ ಇವು ರಾಡು ಪ್ಲೇಟು, ರಾಡು ಇದು ರಾಡು ಏನು ಪ್ಲೇಟು? ಪ್ಲೇಟ್ ಅಂದ್ರೆ ಆ್ಯಕ್ಚುಲಿ ಪ್ಲೇಟ್ ಅವ. ಇದನ್ನು ಹೇಳ ಹಗಲ ಮುಗಲ ಅದನ್ನ ಹಪ್ಪನ ಇವು ಆ್ಯಕ್ಚುಲಿ ಹಿಂಗಿರ್ತಾವೆ. ಇದನ್ನೇನು ಮಾಡ್ತೀವಿ ನಾವು? ಹಿಂಗೆ ಮಾಡಿ ಹಿಂಗೆ ಇನ್ಸರ್ಟ್ ಮಾಡಿವಿ ಇಲ್ಲ. ಹಾಂ, ಸೊ ಇದನ್ನು ಹೊರಗೆ ತೆಗಿವು ನಾವು. ಹೊರಗೆ ತೆಗೆದು ನೋಡಿದ್ರೆ ಏರಿಯಾ ಏನೈತಿ? ಸ್ವಲ್ಪ ದೊಡ್ಡದೈತಿ. ನಮ್ಗೆ ಆ್ಯಕ್ಚುಲಿ ಸಣ್ಣದು ಅನ್ಸುತ್ತೆ. ಹಾಂ, ಈಗ ಈ 2 ಪ್ಲೇಟ್ ನಡುವೆ ಏನು ಇರುತ್ತಲ್ಲ, ಅದು ಆ್ಯಸ್ ಮಚ್ ಆಸ್ ಪಾಸಿಬಲ್ ಸಣ್ಣ ಡಿಸ್ಟೆನ್ಸ್ ಇರಬೇಕು, ಏನು ದೊಡ್ಡ ಡಿಸ್ಟೆನ್ಸ್ ಇರಬೇಕು? ಸಣ್ಣದಿರಬೇಕು, ಹೌದಿಲ್ರಿ? ಈಗ ನಾನೇನು ಮಾಡ್ತೀನಿ, 2ರಲ್ಲಿ ಒಂದು ಪ್ಲೇಟಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀನಿ. ಲೆಂತ್ ಇಂಟು ಬ್ರೆಡ್ತ್ ಫಾರ್ಮುಲಾ ಹಚ್ಚಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಹಾಂ, ನಾನಿಲ್ಲೊಂದೇ ಹೇಳ್ತೀನಿ. ಏರಿಯಾ ಇನ್ ದಿಸ್ ಕೇಸ್, ಇಫ್ ಯು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಐದರ್ ಪ್ಲೇಟ್, 2ರಲ್ಲಿ ಯಾವುದೊಂದು ಏರಿಯಾ ಈಸ್ ಗ್ರೇಟರ್ ದ್ಯಾನ್ ಡಿ, ಇದ್ರದ್ದೇನು ವ್ಯಾಲ್ಯೂ ಬರ್ತೈತಲ್ಲ, ಎದ್ರದ್ದು ಏರಿಯಾ. ಆದ ಇವೆರಡು ನೋಡಿ ಡಿಸ್ಟೆನ್ಸ್ ಕಂಪ್ಯಾರಿಸನ್ ಮಾಡಿದರೆ ಭಾಳ ದೊಡ್ಡದೈತೆ. ಒಂದು ಕೆಲಸ ಮಾಡಿ, ಇಲ್ಲೇ ಡಸ್ಟರ್ ಇಟ್ಟಿದ್ದಲ್ಲ, ಡಸ್ಟರ್ ಈ ಸ್ಟ್ಯಾಂಡ್, ಮತ್ತು ಇದು ವಿಡಿಯೋದಾಗ ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ಈ ಸ್ಟ್ಯಾಂಡ್ ಇಲ್ಲೇ ತಿಂತಿಕೋರಿ. ಹಾಂ, ಇದ್ರ ಮೇಲೆ ನಾನು ಡಸ್ಟರ್ ಇಡ್ತೇನೆ. ಹಿಂಗೆ ಇಟ್ನೆ. ಒಂದು ಕೆಲಸ ಮಾಡಿ, ಈ ಡಸ್ಟರ್ ಜಗದಾಗ ಒಂದು ಆ್ಯಂಟ್ ಐತೆ ಅಂತಿಕೋರಿ. ಇರುವೆ, ಹೌದು ಸರ್, ನಾ ಇಲ್ಲೇ ಇರುವೆ ಅದಲ್ರಿ, ಇರುವಿ ಆ್ಯಂಟ್
ಆ್ಯಂಡ್ ರೀ ಆ್ಯಂಟಿಗೆ ಒಂದು ಪ್ರಶ್ನೆ ಕೇಳ್ರಿ, ಇದು ಎಷ್ಟು ದೊಡ್ಡದೈತಿ ಅಂಥೇಳಿ ಬೋರ್ಡ್ ಹಿಂಗೆ ನೋಡಿದೆ ಸರ್, ಇನ್ಫಿನಿಟಿ ಅಂತ ಸರ್. ಹೌದಿಲ್ರಿ? ಅದಕ್ಕೆ ಇದು ಎಂಡ್ ಆಗಿದ್ದು ಕಾಣಿಸಂಗಿಲ್ಲ ಅಲ್ಲಿ. ಇಟ್ ಫೀಲ್ಸ್ ಇಟ್ ಇಸ್ ಇನ್ಫಿನಿಟಿ. ಮುಗಿಯೋ ದೊಡ್ಡದಲ್ಲ ಆ ಬೋರ್ಡ್ ಅಂತದ್ದು ಇರ್ಬಿ ಸಣ್ಣದಿದ್ದಕ್ಕೆ ಇಟ್ ಫೀಲ್ಸ್ ಇಟ್ ಈಸ್ ಇನ್ಫಿನಿಟಿ. ಅದಕ್ಕೆ ಏರಿಯಾ ಕಂಪ್ಯಾರಿಸನ್ ಮಾಡಿದರೆ ಡಿಸ್ಟೆನ್ಸ್ ಭಾಳ ಕಡಿಮೆ ಇದ್ದಿದ್ದಕ್ಕೆ ವಿ ಕ್ಯಾನ್ ಅಸ್ಯೂಮ್ ದಿಸ್ ಟು ಬಿ ಇನ್ಫಿನಿಟಿ. ಅದಕ್ಕೆ ಆ ಇನ್ಫಿನೈಟ್ ಪ್ಲೇನ್ ಶೀಟ್ ಅಂತ ಏನು ನಾವು ಡೆರಿವೇಷನ್ ಮಾಡಿಟ್ಟಿದ್ದು ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಇಲ್ಲಿ ಯೂಸ್ ಮಾಡೋಕ್ಕಂತ ಡೆರಿವೇಷನ್ ಮಾಡಿಟ್ಟಿವಿ ನಾವು ಅದನ್ನು. ಸರ್ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಈಗ ಇಲ್ಲಿ ಯೂಸ್ ಮಾಡೋಕೆ ಅಲ್ಲಿ ಡೆರಿವೇಷನ್ ಮಾಡಿರಂದ್ರೆ ಅಲ್ಲಿ ಡಿರೈವ್ ಮಾಡೋಬೇಕಾರನ ಅದನ್ನು ಫೈನೈಟ್ ಪ್ಲೇನ್ ಶೀಟಿಗೆ ಅಂತ ಡಿರೈವ್ ಮಾಡಿಟ್ಬಿಟ್ಟಿದ್ರೆ ಇಲ್ಲಿ ಫೈನೈಟ್ ಪ್ಲೇನ್ ಶೀಟಿಗೆ ಯೂಸ್ ಮಾಡ್ತೀವಿಲ್ಲ ಅದನ್ನು. ಅಲ್ಲಿ ಡಿರೈವ್ ಮಾಡ್ಬೇಕಾದ್ರೆ ಇನ್ಫೈನೈಟ್ ಡಿರೈವ್ ಮಾಡಿ ಇದು ಇನ್ಫೈನೈಟ್ ಅಂತ ಅಸ್ಯೂಮ್ ಮಾಡಿ ಏನು ಮಾಡ್ಕೊಚ್ರೆ, ಯಾಕಂದ್ರೆ ಫೈನೈಟ್ ಇದ್ರೆ ಅಲ್ಲಿ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಡಿರೈವ್ ಮಾಡೋಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಇನ್ಫೈನೈಟ್ ಇದ್ರೆ ಗಾಸ್ ಥಿಯರಮ್ ಆ ಥಿಯರಮ್ ಹಚ್ಚಿ ಸ್ವಲ್ಪ ಅಸಂಪ್ಷನ್ಸ್ ಮಾಡಿ ಒಂದು ಹಂತಕ್ಕೆ ತಗೊಂಬಂದು ಇಡ್ಬೋದು, ಅದನ್ನು ಡೆರಿವೇಷನ್ ಈಸಿ ಆಗ್ತೈತಿ ಅಂಥೇಳಿ. ಅಂದ್ರೆ ನಾವೀಗಲಿ ಏನು ಡೆರಿವೇಷನ್ ಮಾಡೋಕೆ ಹೊಂಟಿವಲ್ಲ ಅಲ್ಲಿ ಅಸಂಪ್ಷನ್ ಮಾಡಿದ್ದೀನಿ ತೊಗೊಂಬಂದಿಲ್ಲ ಹಚ್ತೀವಿ ಅಂದ್ರೆ ಫೈನಲಿ ನಮಗೇನು ಫಾರ್ಮುಲಾ ಬರುತ್ತಲ್ಲ ಅದು 100% ಅಕ್ಯುರೇಟ್ ಇರೋಂಗಿಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ವೇರಿಯೇಷನ್ಸ್ ಇರ್ತಾವೆ. ಪಾಯಿಂಟ್ 1 ಒಳಗೆ ಏನು ಮಾಡ್ಬೇಕು ನಾವು, ರೀಜನ್ 1 ಏನು ಮಾಡ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌದಾ? ನಾನು ಇನ್ನೂ ಹುಚ್ಚರಂಗೆ ಒಂದು ಹೇಳಿ ಮುಗಿಸಿದ್ದೆ. ಎರಡು ಈಕ್ವಲ್ ಇರ್ತಾವೆ. ಹಾಗೆ ಪಾಸಿಟಿವ್ ಚಾರ್ಜ್ ಹತ್ತಿರ ಇರ್ತದೆ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಅನ್ಸುತ್ತೆ ಹಂಗೆ. ಈಗ ಇದು ಫೈನೈಟ್ ಪ್ಲೇಟೋ ಇನ್ಫೈನೈಟ್ ಪ್ಲೇಟೋ ಇದ್ರೂ ಕೂಡ ಡಿಸ್ಟೆನ್ಸ್ ಕಂಪ್ಯಾರಿಸನ್ ಮಾಡಿದ ದೊಡ್ಡದಕ್ಕೆ ನಾವು ಇದನ್ನು ಫೈನೈಟ್ ಇದ್ರೂ ಇನ್ಫೈನೈಟ್ ಅನ್ಕೊಂತೀವಿ. ಅಂದ್ರೆ ಇನ್ಫೈನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಈಸ್ ಈಕ್ವಲ್ ಟು ಸಿಗ್ಮಾ ಬೈ 2ε0 ಡಿಸ್ಟೆನ್ಸೇ ಇಲ್ಲ. ಇದ್ರ ಫಾರ್ಮುಲಾದಾಗ ಆರ್ ಅಂತ ಬರಲೇ ಇಲ್ಲ. ಓಹೋ, ಅದರ ಏನು ಬಂದಿಲ್ಲ ಸರ್, ಬಿನೂ ಬಂದಿಲ್ಲ, ಸಿನೂ ಬಂದಿಲ್ಲ, ಡಿನೂ ಬಂದಿಲ್ಲ, ABCD ಒಳಗೆ ಭಾಳಷ್ಟು ಬಂದಿಲ್ಲ, ಆರಷ್ಟು ಬಂದಿಲ್ಲ ಅಂತ. ಹಂಗಲ್ರಿ, ಇದ್ರಾಗ ಆರ್ ಬಂದಿಲ್ಲ ಅಂದ್ರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್. ಇದು ಸಣ್ಣ ಡಿಸ್ಟೆನ್ಸ್ ಇದ್ರೂ ಇಲ್ಲಿಂದ ಇಲ್ಲೇ 10 ನ್ಯೂಟನ್ ಪರ್ ಕೂಲಂಬ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇದು ದೂರ ಇದ್ರೂ 10 ನ್ಯೂಟನ್ ಪರ್ ಕೂಲಂಬ ಬರುತ್ತಂತಲ್ಲೇ. ಇದನ್ನ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ ಡೆರಿವೇಷನ್ ಮಾಡಿದ್ರೆ ನಾ ಹೇಳಿದ್ ಲಾಸ್ಟಿಗೆ ಈ ಫಾರ್ಮುಲಾದಾಗ ಡಿಸ್ಟೆನ್ಸ್ ಕ್ಯಾನ್ಸಲ್ ಆಯ್ತು ನೋಡ್ರಿ, ಡಿಸ್ಟೆನ್ಸ್ ಬರಲಿಲ್ಲ ನೋಡ್ರಿ. ಹೌದು ಸರ್ ಅಂತಂದು ಮೊಬೈಲ್ ಹಿಡ್ಕೊಂಡು ಮಕ್ಕೊಂಬಿಟ್ಟಿದ್ರೆ ಅವು ಹೋಗ್ಬಿಟ್ಟಿರ್ತಾವ. ಅರ್ಥ ಆತನ್ರಿ ಈಗ? ಈಗ ನಾ ಹಿಂಗೆ ಹೇಳಿದ್ರೆ ಒಪ್ಕೊಂತೀರಿ E ಪ್ಲಸ್ ಇಸ್ ಈಕ್ವಲ್ಸ್ ಟು E ಮೈನಸ್ ಅಟ್ ದಿಸ್ ಪಾಯಿಂಟ್. ಹೌದಾ? ಹಾಂ, ಇನ್ನೊಂದು ಸರ್ತಿ ರೀಕ್ಯಾಪ್. ಈ ರೀಜನ್ ಒಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಆ ಪಾಯಿಂಟ್ನೊಳಗೆ 2 ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಾವೆ. ಒಂದು ಪಾಸಿಟಿವ್ ಪ್ಲೇಟಿಂದ ಒಂದು ನೆಗೆಟಿವ್ ಪ್ಲೇಟಿಂದ 2 ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಬರ್ತಾವೆ. ಯಾಕಂದ್ರೆ ಇಲ್ಲೇ ಫೈನೈಟ್ ಪ್ಲೇನ್ ಶೀಟ್ ಇದ್ರು ಇನ್ಫೈನೈಟ್ ಪ್ಲೇನ್ ಶೀಟ್ ಅನ್ಕೊಂತೀವಿ, ಅದ್ರ ಫಾರ್ಮುಲಾ ಯೂಸ್ ಮಾಡ್ತೀವಿ, ಅದ್ರ ಫಾರ್ಮುಲಾ ಡಿಸ್ಟೆನ್ಸ್ ಇಲ್ಲ. ಹೀಗಾಗಿ 2 ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಬರ್ತದೆ. ನೆಕ್ಸ್ಟ್ ಏನು ಗೊತ್ತಾನ, ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ಲಿ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅದಾವ ಇಲ್ಲೇ? 2 ಅದಾವ. 2ರದ್ದು ವ್ಯಾಲ್ಯೂ ಏನು? ಸೇಮ್. ನೆಕ್ಸ್ಟ್ ನಾವೇನು ಥಿಂಕ್ ಮಾಡ್ಬೋದು ಗೊತ್ತಾನ, ಇವು 2 ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಬಂದು ಆ್ಯಡ್ ಆಗ್ತಾವೋ ಸಬ್ಟ್ರಾಕ್ಟ್ ಆಗ್ತಾವೋ? ಯಾಕಂತಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ನಾವೇನು ಥಿಂಕ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಒಳಗೆ E ಪ್ಲಸ್ ಆ್ಯಂಡ್ E ಮೈನಸ್ಸು 2 ಸೇಮ್ ಡೈರೆಕ್ಷನ್ ಒಳಗೆ ಬರ್ತಾವೋ ಅಪೋಸಿಟ್ ಡೈರೆಕ್ಷನ್ಯಾಗ ಬರ್ತಾವೋ? ಯಾರು ನಿಂತ್ಕೊಂಡಾಗಿಲ್ಲಲ್ಲ ಅವ್ರು ಕೇಳ್ರಿ, ಹೇಳ್ತಾರೆ. ಸೊ ಈಗ ನೋಡ್ರಿ, ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಅವೇ ಇಷ್ಟು ಹೋಗ್ತದೆ. ಹಾಂ, ಸೊ ಇದರಿಂದ ಹಿಂಗೆ E ಪ್ಲಸ್ ಈ ಪಾಯಿಂಟ್ನೊಳಗೆ ನೆಗೆಟಿವ್ ಪ್ಲೇಟ್ನಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಸೊ ವಾಟ್ ಹ್ಯಾಪೆಂಡ್, 2 ಕ್ಯಾನ್ಸಲ್ ಮಾಡೋಣಂತ್ರಿ, 2 ಅಪೋಸಿಟ್ ಡೈರೆಕ್ಷನ್ ಆಗಿ ಬಂದು ಅಂತ ಹೇಳ್ಬೇಕು. ಫಸ್ಟಿಗೆ ಜಗ್ಗ ಅವಸರ, ಎಲ್ಲದಕ್ಕೂ ಅವಸರ. ಅವಸರದ ಬಗ್ಗೆ ಒಂದು ಸರ್ತಿ ಮಾತಾಡ್ತೀನಿ. ಯಾವಾಗ ಅವಸರ ಭಾಳ ಮಾಡ್ತಾರೆ ಈಗಿನ ಜನ್ರೇಷನ್ದವ್ರು ಎಲ್ಲದ್ರಾಗೂ. ಓಕೆ, ಸೊ ಇಲ್ಲಿ ಹಿಂಗೆ ಹೋಗಿದ್ದು E ಮೈನಸ್ ಬಂತಂದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ರೀಜನ್ 1 ಈಸ್ ಈಕ್ವಲ್ ಟು E ಪ್ಲಸ್ ಪ್ಲಸ್ E ಮೈನಸ್, ಬಟ್ ಆಸ್ ದೇ ಆರ್ ಇನ್
opposite direction, they get subtracted. So sigma by 2 epsilon naught minus sigma by 2 epsilon naught. ಈ ಫಾರ್ಮುಲಾ ಹೆಂಗ್ ಬಂತು ಸರ್ ಅಂತ ಕೇಳಿದ್ರೆ ಹೊಡೆ ಹೋಗ್ತೀನಿ ನಾನು. ಇದು ಫೈನೈಟ್ ಪ್ಲೇನ್ ಶೀಟ್ ಇದ್ರು ಇನ್ಫೈನೈಟ್ ಅನ್ಕೊಂಡಿವಲ್ಲ. ಸೊ ಎರಡು ಮೈನಸ್ ಯಾಕೆ ಬರ್ದೆ ನೋಡು, ಅಪೋಸಿಟ್ ಡೈರೆಕ್ಷನ್ ಆಗದ. ಸೊ ಕ್ಯಾನ್ಸಲ್ ಆಗಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಈಸ್ E3. ಅದನ್ನು ನೀವು ಆ್ಯಕ್ಚುಲಿ ಸಿಗ್ಮಾ ಬೈ 2 ಎಪ್ಸಿಲಾನ್ ಮೈನಸ್ ಈ ರೀಜನ್ 3 ಅಲ್ರಿ, ಯಪ್ಪ ತಪ್ಪತ್ತ, ಮಿಸ್ಟೇಕ್ ಸಾರಿ, ರೀಜನ್ 2 ಇಲ್ಲ ಬಾಟಮ್ನಾಗೆ ಇಲ್ಲೇನಾಗ್ತದೆ ಅಂತಂತಂದ್ರೆ ನೆಗೆಟಿವ್ ಚಾರ್ಜಿಗೆ ಈ ಮೈನಸ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್ನಿಂದ ಅವೇ ಈ ಪ್ಲಸ್ ಈ ಮೈನಸ್ ಈ 2 ಒಳಗೂ ನಾವು ಇದನ್ನು ರಿಪೀಟ್ ಮಾಡಿ ಸೇಮ್ ಬರಿಬೋದು. ಅಂದ್ರೆ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಕೆಪಾಸಿಟರಿನ ಆಸ್ಪಾಸ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದೆ ಅಂತ ಪ್ರೂವ್ ಮಾಡೋದಂತ ನಾವು. ಹಿಂಗೊಂದು ಕೆಪಾಸಿಟರ್ ಇಟ್ಟರೆ ಇದ್ರ ಈಚೆ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ 0, ಆಚೆ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ 0, ನಡಕಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಬಿಟ್ವೀನ್ ದ 2 ಪ್ಲೇಟ್ಸು ಎಲೆಕ್ಟ್ರಿಕ್ ಫೀಲ್ಡ್ 0 ಇದ್ದರೆ ಈ ಡೆರಿವೇಶನ್ ಮುಂದೆ ಹೋಗ್ತಿದ್ದಿಲ್ಲ. ಬಿಟ್ವೀನ್ ದ ಪ್ಲೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಂಗಿಲ್ಲ. ಈಗ ಎರಡು ಆಡ್ ಆಗ್ತವೆ. ಈಗ ಯಾಕೆ ನೋಡೇ ಬಿಡೋಣ ಸರ್. ನೋಡ್ರಿ, ಪಾಸಿಟಿವ್ ಚಾರ್ಜ್ನಿಂದ ಅವೇ, ಇದರಿಂದ ಅವೇ ಐತಿಲ್ಲ. ಈಗ ರೀಜನ್ 3 ಒಳಗಿನ ಒಂದು ಪಾಯಿಂಟ್ನ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಇರ್ತಾವೆ, ಒಂದು E+, ಒಂದು E-, ಈ ಪ್ಲಸ್ ಹಿಂಗೆ ಕೆಳಗೆ ಬಂತವ. ಈ ಮೈನಸ್ಸು ಕೆಳಗೆ ಬರ್ತೈತಿ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್. ಸೊ ಅದಕ್ಕೆ ಎರಡು ಆ್ಯಡ್ ಆಗ್ತವೆ, ಎರಡು ಯಾಡ್ ಆಗ್ತಾವೆ. ಒಂದಿಷ್ಟು ಮಂದಿ ಆ್ಯಡ್ ಅನ್ನಕ್ಕೆ ಯಾಡ್ ಅಂತಿರ್ತಾರೆ, ಎರಡು ಯಾಡ್ ಆಗ್ತಾವೆ. ಯಾಡ್ ಅಂದರೆ ಯಾಡ್ ಅನ್ನೋದು ಆ್ಯಡ್ ಆಗ್ತಾವೆ. ಸೊ electric field in the region 3 is equal to sigma by 2 epsilon naught plus sigma by 2 epsilon naught is equal to ಬಿಡ್ತೀರ ಪೆನ್ಸಿಲ್ ಬಿಡ್ತೀರಿ ಫಸ್ಟ್ ಕೇಳಿರಲಿ. ಹೇಳಿ, ಸಿಗ್ಮಾ ಬೈ 2 epsilon ಪ್ಲಸ್ ಸಿಗ್ಮಾ ಬೈ 2 epsilon 2 ಸಿಗ್ಮಾ ಬೈ 2 epsilon naught 2 ಕ್ಯಾನ್ಸಲ್. ಏನಿದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಥರ್ಡ್ ರೀಜನ್ ಈಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ದೇರ್ ಫೋರ್ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಅಂತ ಗೊತ್ತಿಲ್ಲ ನಮಗೆ. ಈಗ ನೋಡ್ರೆ ಇಲ್ಲಿ ಏನು ಬರೀತೀನಿ ಅಂತ ಹೇಳಿ ಒಂದು ಸೆಕೆಂಡ್ ಇಲ್ಲಿ ಬರ್ದತೆ. ಈ ಕೈ ಕಾಣಿಸೋದು ನಮ್ಗೆ, ಈ ಲೈನ್ ಕಾಣಿಸುತ್ತೆ. ದಟ್ಸ್ ಗುಡ್, ಇಷ್ಟು ಸಾಕು ನಮ್ಗೆ ಜಾಗ. ಸೊ ಈಗ ನೋಡಿ ನಾನು ಏನು ಮಾಡ್ತೀನಿ ಅಂದ್ರೆ, ದೇರ್ ಫೋರ್ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಅಂದ್ರೆ ಏನು, ಚಾರ್ಜ್. ಹೌದು ತಾನೆ? ನಾನೇನು ಮಾಡ್ತೀನಿ ಗೊತ್ತಾ, ಕ್ಯೂ ಜಾಗದಲ್ಲಿ ಸಿಗ್ಮಾ ಎ ಅಂತ ಬರೆದ್ಬಿಡ್ತೀನಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಂದು ಫಾರ್ಮುಲಾ ಐತಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಸೊ ಕ್ಯೂ ಜಾಗದಾಗ ನಾನು ಸಿಗ್ಮಾ ಇಂಟು ಏರಿಯಾ ಅಂತ ಬರೀಬಹುದು. ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಟೆನ್ಸ್. ಎಲ್ಲಿಂದ ಬಂತು ಸಾರ್ ಇದು ಅಂದ್ರೆ, ಇಲ್ಲಿ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಬೈ ಡಿ ಎಲ್. ಮೈನಸ್ ಬರೀ ಅಲ್ಲೇ ಏನು ಇಂಡಿಕೇಟ್ ಮಾಡೋಕ್ಕೆ, ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಒಳಗೆ ಹೋದ್ರೆ ಪೊಟೆನ್ಷಿಯಲ್ ಕಡೆ. ಅದು ನಮಗೆ ಬೇಡ ಈ ಸದ್ಯ, ಮೈನಸ್ ಬಿಟ್ಬಿಡ್ತೀವಿ ನಾವು. ಡಿ ವಿ ಅಂತ ಬರೋದು ಸಣ್ಣ ಪೊಟೆನ್ಷಿಯಲ್. ದೊಡ್ಡ ಪೊಟೆನ್ಷಿಯಲ್ ಇದ್ರೆ ಡಿ ವಿ ಬರೋಂಗಿಲ್ಲ, ಬರೀ ವಿ ಬರೀತೀವಿ. ಡಿ ಎಲ್ ಅಂದ್ರೆ ಏನು, ಸ್ಮಾಲ್ ಡಿಸ್ಟೆನ್ಸ್. ದೊಡ್ಡ ಡಿಸ್ಟೆನ್ಸ್ ಇದ್ರೆ ಇಲ್ಲಿ ಡಿಸ್ಟೆನ್ಸ್ ಸ್ಮಾಲ್ ಐತಿ, ಅದನ್ನ ಸಿಂಬಲ್ ನಾವು ಡಿ ತಗೊಂಡಿವಿ. ಏಯಪ್ಪ, ದೇರ್ ಫೋರ್ ವಿ ಇಸ್ ಈಕ್ವಲ್ಸ್ ಟು ಏನಾತ್ರಿ, ಇ ಡಿ ಹಾಕಿಲ್ಲ, ಇದನ್ನ ಹಾಕಿನ ಅಲ್ಲಿ. ಈಗ ಎಲ್ಲಿ ಸರಿ ನೋಡೋಣ. ಇಲ್ಲೇ ವಿ ಜಾದಾಗ ಏನು ಹಾಕಿನಿ, ಇ ಡಿ. ದೇರ್ ಫೋರ್ ಸಿ ಇಸ್ ಈಕ್ವಲ್ ಟು ಸಿಗ್ಮಾ ಎ ಡಿವೈಡೆಡ್ ಬೈ ವಿ ಅಂತ. ಮತ್ತೆ ವಾಪಸ್ ಇದನ್ನು ವಿ ಹಾಕೋಣ, ಅದ್ರ ನೆಕ್ಸ್ಟ್ ಸ್ಟೆಪ್ನಾಗ ಇ ಡಿ ಹಾಕೋಣ, ಮತ್ತೆ ವಿ ಹಾಕೋಣ. ಯಪ್ಪ ಇಲ್ಲಿ ಹೇಳ್ರಿ, ಈ ಜಾಗದಾಗ ಚಂದ ಡೆರಿವೇಶನ್ ಮಾಡಿದ್ನ. ಆಕ್ಚುಲಿ ಈ ಡೆರಿವೇಶನ್ಗೆ ಬಿಟ್ವೀನ್ 2 ಪ್ಲೇಟ್ಸ್ ಏನು ಲಾಸ್ಟಿಗೆ ಕ್ಯಾಲ್ಕ್ ಮಾಡ್ತೀವಲ್ಲ, ಇದಷ್ಟ ಯೂಸ್ ಆಗ್ತೈತಿ. ಆ ಕಡೆ ಈ ಕಡೆ 0, ಈ ಕಡೆ 0, ಡೆರಿವೇಶನ್ ಯೂಸ್ ಆಗಂಗಿಲ್ಲ. ಆದ್ರೆ ಒಂದು ಮಾಹಿತಿ ನಮಗೆ ಸಿಗ್ತಲ್ಲೇ, ಕೆಪಾಸಿಟರ್ ದ ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0, ಓನ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಅಂತ. ಡೆರಿವೇಶನ್ ಮಾಡ್ಬೇಕು, ಅದೊಂದು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ರಿ ಅಂತಾರೆ ಅವರು. ಮುಂದೆ ಈ ಜಾಗದಾಗ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಡಿ. ಸಿಗ್ಮಾ ಕ್ಯಾನ್ಸಲ್. ಡಿನಾಮಿನೇಟರ್
ಮುಗೀತು ನೋಡಿ. ಆ್ಯಕ್ಚುಲಿ ಇದ್ರಾಗ ಅಂಥ ಬರೀ ಕ್ಯಾಲ್ಕುಲೇಷನ್ಸ್ ಇಲ್ಲೇ ಇಲ್ಲ. ಹೊರಗೆ 0 2 ಕ್ಯಾನ್ಸಲ್ ಆಗ್ತಾವೆ, ಇಲ್ಲೂ ಹೊರಗೆ 0 ಕ್ಯಾನ್ಸಲ್ ಆಗ್ತಾವೆ, ಇಲ್ಲ 2 ಆ್ಯಡ್ ಆಗ್ತಾವೆ, ಇದಾತ. ಇದನ್ನು ತೊಗೊಳೋದು ಕ್ಯೂ ಜಗದಾಗ ಸಿಗ್ಮಾ ಎ ವಿ ಜಗದಾಗ ಇಡೀ ನಮಗೆ ಮೊದಲ ಗೊತ್ತಿತ್ತು ಅಂತ ಹಾಕೋದು. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಜಗದಾಗ ಇಲ್ಲೇನು ಡೆರಿವೇಷನ್ ಮಾಡೈತೆ ಹಾಕೋದು ಮುಗಿದೋತು. ಇದನ್ನ ಎಕ್ಸಾಮ್ನಾಗ ಹೆಂಗೆ ಕೇಳ್ತಾರ? ಡಿರೈವ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅನ್ನಂಗಿಲ್ಲ ನೋಡ್ರಿ. ಡಿರೈವ್ ಕೆಪಾಸಿಟನ್ಸ್ ಫಾರ್ಮುಲಾ ಫಾರ್ ಅಥವಾ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಅಂತ. ವಿ ನೋ ದ್ಯಾಟ್ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಇಸ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ, ಹ್ಯಾಂಡ್ಸ್ ಪ್ರೂವ್ಡ್ ಅನ್ಬಾರ್ದು. ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಅಂದ್ರೆ ಕ್ಯೂ ಬೈ ವಿ ಕೇಳಾಗತ್ತಿಲ್ಲ ಅವರು, ಎಪ್ಸಿಲಾನ್ ಎ ಬೈ ಡಿ ಕೇಳ್ತಾರ. ಒಂದು ಸ್ವಲ್ಪ ಪುರುಸತ್ ಹಿಡಿದ್ರೆ ನೀವು ಬರ್ಕೊಡಾರ್ದ ಬಿಟ್ರೆ ಒಂದು ಮಾತು ಹೇಳ್ತೀನಿ. ಏನಾಯ್ತು? ಹೇಳ್ತೀನಿ ಏನಂದ್ರೆ, ಇದೇನು ಡೆರಿವೇಷನ್ ನಾವು ಮಾಡಿದ್ವಲ್ಲ, ಇದನ್ನ ಮಾಡ್ಬೇಕಾದ್ರೆ 2 ಪ್ಲೇಟ್ ನೋಡು ಏನಿದ್ದಿದ್ದಿಲ್ಲ. ಹಾಂ, ಡೈಎಲೆಕ್ಟ್ರಿಕ್ ಇಂಟ್ರೊಡ್ಯೂಸ್ ಮಾಡಿಲ್ಲ ನಾವು ಇಲ್ಲೇ. ಅದಕ್ಕೆ ಈ ಡೆರಿವೇಷನ್ ಅಂತಾರ, ದಿಸ್ ಈಸ್ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ವೆನ್ ದೇರ್ ಈಸ್ ವ್ಯಾಕ್ಯೂಮ್ ಬಿಟ್ವೀನ್ ದ 2 ಪ್ಲೇಟ್ಸ್. ಖಾಲಿ 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 ಜಾಗ. ಅಥವಾ ಏರ್ ಇದ್ರೂ ನಡೀತೈತಿ, ಗಾಳಿ ಇದ್ರೂ ನಡೀತೈತಿ, ವ್ಯಾಕ್ಯೂಮ್ ಇದ್ರೂ ನಡೀತೈತಿ. ಏನು ಹಾಕಿಲ್ಲ ನಾವು, ಡೈಎಲೆಕ್ಟ್ರಿಕ್ ಹಾಕಿದ್ರೆ ಅದಕ್ಕೆ ನೆಕ್ಸ್ಟ್ ಡೆರಿವೇಷನ್, ಮತ್ತೊಂದು ಡೆರಿವೇಷನ್ ಇದೆ ನೆಕ್ಸ್ಟ್. ಡೈಎಲೆಕ್ಟ್ರಿಕ್ ಇಟ್ಟರೆ ಏನಾಗುತ್ತೆ ಅಂತ ಹೇಳಿ ಅದೇನು ಫಾರ್ಮುಲಾ ಬರುತ್ತೆ ಅಂತ ಹೇಳ್ತೀನಿ. ಡೆರಿವೇಷನ್ ನಾನು ಮಾಡೋಣ. ಅದು ಹಿಂಗೆ ಬರುತ್ತೆ, ಕೆ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸರ್ ಕೆ ಅಂದ್ರೆ ಗೊತ್ತು ನಮ್ಮ ಕರ್ನಾಟಕ, ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹೇಳಿದ್ನಲ್ಲ. ಸೊ ಅದ್ರದ್ದೊಂದು ಡೆರಿವೇಷನ್ ಬರ್ತೈತಿ, ಅದನ್ನು ನೆಕ್ಸ್ಟ್ ನೋಡೋಣ.